ಶ್ರೀಕಾಂತ್ ಇದ್ದಾರಾ? ಯಾರು ನೀವು? ಶ್ರೀಕಾಂತ್ ಇದ್ದಾರಾ ಅಷ್ಟೇ ನಾನು ಕೇಳಿದ್ದು. ಹ್ಞೂ ಇದಾನೆ. ನೀವು? ನಾನ್ ಬಂದಿದ್ದೀನಿ ಅಂತ ಹೇಳಿ. ನೀವು ಅಂದ್ರೆ ಯಾರು ಬಂದಿದ್ದಾರೆ ಅಂತ ಹೇಳ್ಬೇಕು. ಮಧುಮಿತಾ ಬಂದಿದ್ದಾಳೆ ಅಂತ ಹೇಳಿ. ಯಾಕೆ ಇಲ್ಲಿಗೆ ಬಂದ್ರಿ? ಶ್ರೀಕಾಂತ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು, ಬರ್ತೀರಾ? ಚಿತ್ರ, ನೀನ್ ಒಳಗ್ ನಡಿ. ಬನ್ನಿ ಹೋಗೋಣ. ಇಲ್ಲ, ನಂಗೆ ಸ್ವಲ್ಪ ಕೆಲಸ ಇದೆ. ಏನಂತ ದೊಡ್ಡ ಕೆಲ್ಸ? ನನ್ಗಿರೋ ಕೆಲ್ಸ ತಾನೆ ನಿಮ್ಗೂ ಇರೋದು. ಕೋರ್ಟ್ಗೆ ಹೋಗೋದು. ಈಗ ಮಾತಾಡೋದಕ್ಕೆ ಏನಿದೆ? ಏನ್ ಶ್ರೀಕಾಂತ್, ನೀವು ನನ್ಗೋಸ್ಕರ ಎಷ್ಟು ಹಂಬಲಿಸ್ತಾ ಇದ್ರಿ? ಮೆಸೇಜ್ ಕಳಿಸ್ತಿದ್ದೇನು, ಲೆಟರ್ ಬರೀತಿದ್ದೇನು, ರೋಡ್ ನನ್ನ ಹಿಂದೆ ತಿರುಗ್ತಿದ್ದೇನು? ಈಗ ನಾನೇ ನಿಮ್ ಹತ್ರ ಮಾತಾಡ್ಬೇಕು ಅಂತ ನಿಮ್ ಮನೆ ಬಾಕ್ಲವರೆಗೂ ಬಂದಿರುವಾಗ ಈಗೇನ್ ಮಾತಾಡೋದಿಕ್ಕಿದೆ ಅಂತ ಕೇಳ್ತಿರಲ್ಲ. ಮಧು, ನಾನೇನೋ ತಮಾಷೆಗಂತ ಮಾಡಿದೆ, ನೀವು ಅದನ್ನೇ ಸೀರಿಯಸ್ ಆಗಿ ತಗೊಂಡು ಸಾಯೋದಕ್ಕಂತ ಹೊರಟಿದ್ರಲ್ಲ. ಶ್ರೀಕಾಂತ್, ಈಗ್ಲೂ ನೀವು ಬರ್ಲಿಲ್ಲ ಅಂದ್ರೆ ನಾನು ಅದೇ ಕೆಲಸ ಮಾಡೋದು. ನೀವು ನನ್ಗೆ ಮೋಸ ಮಾಡಿದ್ರಿ ಅಂತ ಹೇಳಿ ಕೋರ್ಟ್ ಮುಂದೆನೆ ಪೆಟ್ರೋಲ್ ಸುರ್ಕೊಂಡು ಬೆಂಕಿ ಹಚ್ಕೋತೀರಿ. ಅವಾಗ ಲೈಫ್ ಲಾಂಗ್ ಜೈಲಲ್ಲೇ ಕೊಳಿಬೇಕಾಗತ್ತೆ. ಏನ್ ಹೇಳ್ತಿದ್ದೀರಾ ನೀವು? ಶ್ರೀಕಾಂತ್, ಹೆದರ್ಕೊಂಡ್ರಾ? ಸಾವಿನ ಬಾಕ್ಲನ್ ತಟ್ಟು ಬಂದವಳಿಗೆ ಬದುಕೋ ಛಲ ಜಾಸ್ತಿ ಇರುತ್ತಂತೆ. ಈಗ ನಾನು ಮೊದ್ಲಿನ ಮಧು ಅಲ್ಲ, ತುಂಬಾ ಬದಲಾಗಿದ್ದೀನಿ. ಅದನ್ನ ಹೇಳೋ ಗೋಜು ನನಗೀಗಿಲ್ಲ. ಶ್ರೀಕಾಂತ್, ಈಗ ನಾನು ನಿಮ್ ಮನೆ ತನಕ ಬಂದಿದ್ದೀನಿ ಅಂದ್ರೆ ನಿಮ್ಗೆ ಗೊತ್ತಾಗಿರ್ಬೇಕಲ್ಲ. ಅರೆ, ಏನ್ ಯೋಚನೆ ಮಾಡ್ತಿದ್ದೀರಾ ಶ್ರೀಕಾಂತ್? ಈಗೇನಾದ್ರು ನೀವು ಬರಲ್ಲ ಅಂದ್ರೆ ನಂಗೇನು ಬೇಜಾರಿಲ್ಲ. ಈಗ ನಾನ್ ನಿಮ್ ಬದಲು ನಿಮ್ಮಮ್ಮ ತಂಗಿ ಜೊತೆ ಮಾತಾಡ್ತೀನಿ. ನೀವ್ ಕೊಟ್ಟಿರೋ ಗಿಫ್ಟ್ಗಳನ್ನ ತೋರಿಸ್ತೀನಿ. ಪರವಾಗಿಲ್ವಾ ಶ್ರೀಕಾಂತ್? ನೋ, ಅದೆಲ್ಲ ಏನು ಬೇಡ. ಒಂದ್ ನಿಮಿಷ ಅಮ್ಮನಿಗೆ ಹೇಳಿ ಬರ್ತೀನಿ. ಶ್ರೀಕಾಂತ್, ಯಾರ ಹುಡುಗಿ? ಅದೆಲ್ಲ ಹೇಳೋಕೆ ಪುರ್ಸೋತಿಲ್ಲ. ಅಮ್ಮ, ಒಂದ್ 10 ನಿಮಿಷ ಹೊರಗಡೆ ಹೋಗಿ ಬರ್ತೀನಿ. ಈ ಕೋರ್ಟ್ ಇದೆ ಕಣೋ ಈಗ. ಗೊತ್ತಮ್ಮ, ಹೀಗೆ ಹೋಗಿ ಹಾಕಿ ಬರ್ತೀನಿ. ಏಯ್ ಶ್ರೀಕಾಂತ, ಏನಕ್ಕ ಇದು? ಈ ಮನೆಯಲ್ಲಿ ಏನ್ ನಡೀತಾ ಇದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಆ ಅವಿ ನೋಡಿದ್ರೆ ಮಂಕ್ ಬಡ್ದಿರೋ ಒಂಥರ ಆ ಕನಕನ ಹಿಂದೆ ಮುಂದೆ ಸುತ್ತಾಡ್ಕೊಂಡಿರ್ತಾನೆ. ಆ ಕನಕ ಕೂತ್ ಕಡೆನೆ ಬುಗುರಿ ಆಡಿಸ್ತಾ ಇದ್ದಾಳೆ. ಇನ್ನು ಈ ಶ್ರೀಕಾಂತನ ಯಾವುದೋ ಹುಡುಗಿ ಕರೆದ್ಲು ಅಂತ ಮೂಗ್ದಾರ ಹಾಕಿದ್ ಎತ್ತಿನ ತರ ಅವಳ ಹಿಂದೆ ಹೊರಟೆ ಹೋದ. ಇದೆಲ್ಲ ಏನಪ್ಪಾ ಶಿವನೇ? ಬೊಂಬೆಯಾಟವಯ್ಯ. ಮುಚ್ಚೋ ಬಾಯ್. ನನ್ ಸಂಕಟ ನಂಗಾದ್ರೆ ಒಂದು ಬೇರೆ. ಬೊಂಬೆ ಆಟವೇ ಅಂತ, ಬೊಂಬೆ ಆಟವೇ. ಅವಿ, ರೇ ಅಮ್ಮ, ಕರೆದಿದ್ರೆ ನಾನೇ ಬರ್ತಿದ್ನಲ್ಲಮ್ಮ. ಇವತ್ತು ಶ್ರೀಕಾಂತ್ ಕೇಸ್ ಹಿಯರಿಂಗ್ ಇದೆ ಕಣೋ. ಓ ಹೌದಲ್ಲ, ನಂಗೆ ಜ್ಞಾಪಕನೇ ಆಗಿಲ್ಲ ನೋಡು. 3 ಹೊತ್ತು ಹೆಂಡತಿ ಉಪಚಾರದಲ್ಲಿ ಮುಳುಗೋದವನ್ಗೆ ಅಮ್ಮ ಮತ್ತೆ ತಮ್ಮ ಎಲ್ಲಿ ಜ್ಞಾಪಕ ಇರ್ತಾರೆ ಹೇಳೋ? ಅಮ್ಮ, ಈಗಲೇ ಲಾಯರಿಗೆ ಫೋನ್ ಮಾಡ್ತೀನಿ. ನೀನೇನ್ ಫೋನ್ ಮಾಡೋದು? ಲಾಯರ್ ನಂಗೆ ಫೋನ್ ಮಾಡಿದ್ರು. ಸರ್ಕಾರಿ ವಕೀಲರು ಕೇಸ್ನ ತುಂಬಾ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ತಿದಾರಂತೆ.
ಶ್ರೀಕಾಂತ್ ನ ನಿರಪರಾಧಿ ಅಂತ ಪ್ರೂವ್ ಮಾಡೋದು ತುಂಬಾ ಕಷ್ಟ ಅಂದ್ರು. ನಂಗೆ ಯಾಕೋ ತುಂಬಾ ಭಯ ಆಗ್ತದೆ ಅವಿ. ಅಮ್ಮ ಏನಾಗಲ್ಲ ಬಿಡಮ್ಮ, ಲಾಯರ್ ಎಲ್ಲ ನೋಡ್ಕೋತಾರೆ. ಶ್ರೀಕಾಂತ ಇವತ್ತು ಅಪಿಯರ್ ಆದ್ರೆ ಸಾಕು. ಎಲ್ಲಪ್ಪ ಶ್ರೀಕಾಂತ? ಕೇಸ್ ಇದೆ ಅಂತ ಹೇಳ್ತಾ ಇದ್ರು, 10 ನಿಮಿಷ ಬಂದೆ ಅಂತ ಯಾವ್ದೋ ಹುಡುಗಿಂದೆ ಹೊರಟೋದ. ಎಷ್ಟೇ ಆದ್ರೂ ಅವ್ನು ನಿನ್ ತಮ್ಮ, ವೇಲು ಸೆರಗು ಹಿಡ್ಕೊಂಡು ಹೋಗೋ ಗುಣ ಎಲ್ಲಿ ಹೋಗುತ್ತೇಳೋ. ಅವಿ, ನಂಗೆ ಏನ್ ಮಾಡ್ಬೇಕು ಅಂತ ದಿಕ್ಕೆ ತೋಚ್ತಾ ಇಲ್ಲ ಕಣೋ. ನೀನು ಕೋರ್ಟಿಗೆ ಬಾರೋ, ನೀ ನನ್ನ ಜೊತೆಲಿದ್ರೆ ನನ್ ಸ್ವಲ್ಪ ಧೈರ್ಯ ಇರುತ್ತೆ. ಅಮ್ಮ ನಾನು ಅಲ್ಲಿಗೆ ಬಂದು ಏನ್ ಮಾಡ್ಲಮ್ಮ? ಮಾವ ಇದಾನಲ್ಲ, ಕರ್ಕೊಂಡು ಹೋಗು. ಅವ್ನ್ ಬಂದೇ ಬರ್ತಾನ ಕಣೋ, ನೀನು ಜೊತೆಗ್ ಬಾ. ಅಮ್ಮ ನಂಗೆ ಅಲ್ಲಿ ಏನು ಕೆಲಸ ಇರಲ್ಲಮ್ಮ, ಇವತ್ತು ಜಸ್ಟ್ ಹಿಯರಿಂಗ್ ಇರುತ್ತೆ ಅಷ್ಟೇ. ಏ ಅವಿನಾಶ, ಲಾಯರ್ ದುಡ್ಡು ಕಾಸು ಅಂತ ಕೇಳಿದ್ರೆ ನೀನ್ ಇರೋದ್ ಬೇಡವೇನೋ? ಅಕ್ಕ ಒಬ್ಳೆ ಏನೋ ಮಾಡ್ತಾಳೆ. ಮಾವ, ಅಂಥದ್ದೇನಾದ್ರು ಅಗತ್ಯ ಇದ್ರೆ ನನಗೆ ಫೋನ್ ಮಾಡು. ಇಲ್ಲಿ ಕನಕ ಒಬ್ಳೇ ಇರ್ತಾಳೆ, ಅವಳೊಬ್ಬಳನ್ನ ಬಿಟ್ಟು ಬರಕ್ಕಾಗಲ್ಲ ಮಾವ. ಪರವಾಗಿಲ್ಲ, ಹೋಗೋಣ. ನಾನು ಇಲ್ಲೇ ಇದ್ದು ಎಲ್ಲ ನೋಡ್ಕೊಳ್ತೀನಿ. ಚಿತ್ರ, ನೀನೊಬ್ಳೆ ಎಲ್ಲ ಕೆಲಸನ ನಿಭಾಯಿಸಿ ಕನಕನ ನೋಡ್ಕೊಳಕ್ಕಾಗತ್ತಾ? ಪರವಾಗಿಲ್ಲ ಬಿಡು, ನಾನು ಇಲ್ಲೇ ಇದ್ದು ಕನಕನ ನೋಡ್ಕೋತೀನಿ. ಈಗೇನೋ ನೀನ್ ನನ್ನ ಜೊತೆಲಿ ಬರ್ತೀಯೋ ಇಲ್ವೋ? ಅಮ್ಮ ಪ್ಲೀಸ್ ಅಮ್ಮ, ನೀವು ಹೋಗಿ ಬನ್ನಿ. ಏ ಅವಿನಾಶ, ಅಕ್ಕ ಅಷ್ಟೊಂದು ಕರೀತಾ ಇದ್ದಾಳೆ, ಬರಲ್ಲ ಅಂತಿದ್ಯಲ್ಲೋ? ಅಕ್ಕನ್ಗಿಂತ ಹೆಂಡತಿನೇ ಹೆಚ್ಚಾಗಲ್ಲ ನಿನ್ಗೆ? ನೀಲ್ಕಂಠ, ಬರಲ್ಲ ಅಂದ್ಮೇಲೆ ನೀನ್ ಯಾಕೋ ಬಲವಂತ ಮಾಡ್ತೀಯ? ಬರ್ದೇ ಇದ್ರೆ ಬೇಡ ಬಿಡು. ಇಷ್ಟು ವರ್ಷ ಅಷ್ಟು ದೊಡ್ಡ ಕಂಪ್ನಿನ ನಿಭಾಯಿಸ್ಲಿಲ್ವಾ ನಾನು? ಅವಾಗ ಇವನೆಲ್ಲಿದ್ದ? ನಡಿ ಹೋಗೋಣ. ಅರೆ ಶ್ರೀಕಾಂತ್, ಏನ್ ಯೋಚನೆ ಮಾಡ್ತಿದ್ದೀರಾ? ನೀವ್ ಎಷ್ಟೇ ಯೋಚನೆ ಮಾಡಿದ್ರು ಅಷ್ಟೇ, ಎಂತ ದೊಡ್ಡ ಲಾಯರ್ ಇಟ್ರು ಅಷ್ಟೇ, ಈ ಕೇಸಿಂದ ನೀವು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಶ್ರೀಕಾಂತ್, ನಮ್ಮಂತ ಹೆಣ್ಮಕ್ಳ ಮೇಲಿನ ಕಿರುಕುಳದ ಕೇಸ್ನ ಕೋರ್ಟು ತುಂಬಾ ಸೀರಿಯಸ್ ಆಗಿ ತಗೊಳುತ್ತೆ. ನೀವು ಹುಡುಗರ್ ಎಷ್ಟು ಫಾಸ್ಟ್ ಆಗಿರ್ತೀರೋ ಅಷ್ಟೇ ಬೇಗ ಕಂಬಿ ಹೆಣ್ಸಾಗ್ ಮಾಡೋದಿಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟು ಬಂದಿದೆ. ಮಧು, ಏನು ನೀವು ನನ್ನ ಹೆದರ್ಸ್ತಿದ್ದೀರಾ? ನಾನ್ ಯಾಕೆ ಎದುರಿಸ್ಲಿ? ನಾನೇನಾದ್ರು ಸೇಡ್ ತೀರ್ಸ್ಕೊಳ್ಳೋದಕ್ ನಿಂತ್ರೆ ಏನಾಗುತ್ತೆ ಅಂತ ಹೇಳ್ದೆ. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಅಂತ ಇತ್ತು. ಆದ್ರೆ ಈಗಾಗಲ್ಲ. ಹೆಣ್ಣು ಒಲಿದರೆ ದಿಲ್ಲು, ಇಲ್ಲ ಅಂದ್ರೆ ಗಲ್ಲೆ. ಈಗಾಗ್ಲೇ ಪೊಲೀಸರಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ಕೋರ್ಟಲ್ಲೂ ಇವತ್ತು ಹೇಳ್ತೀನಿ. ಈಗಾಗ್ಲೇ ಕೊಟ್ಟಿರೋ ನಿಜವಾದ ಸ್ಟೇಟ್ಮೆಂಟ್ ಜೊತೆಗೆ ಈಗ್ಲೂ ಶ್ರೀಕಾಂತ್ ನನ್ ಜೊತೆಗೆ ಡ್ಯಾಶ್ 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 ಅಂತ ಸುಳ್ಳೆಲ್ಲ ಸೇರ್ಸ್ಕೊಂಡು ಹೇಳಿದ್ರೆ ನಿಮ್ ಕತೆ ಏನಾಗುತ್ತೆ ಅಂತ ಗೊತ್ತಾ? ಶ್ರೀಕಾಂತ್ ಆಮೇಲೆ ಇಡೀ ಜನ್ಮ ಜೈಲಲ್ಲೇ ಕೊಳಿಬೇಕಾಗತ್ತೆ ಪಾಪ. ಆಮೇಲೆ ಯಯಾತಿ ತರ ಹಣ್ಣ್ ಮುದ್ಕ ಆದ್ಮೇಲೆ ನನ್ನಂತ ಸುಂದರವಾದ ಯುವತಿ ನಿಮ್ ಮುಂದೆ ಬಂದ್ರೆ ಏನ್ ಪ್ರಯೋಜನ? ಹೆದ್ರಿ ಬಿಟ್ಯಾ? ಡೋಂಟ್ ವರಿ, ನಾನ್ ಹಾಗೆ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಅದಕ್ಕೆ ನನ್ನ ಹತ್ರ ಒಂದು 2 ಪಾಯಿಂಟ್ ಪ್ರೋಗ್ರಾಮ್ ಇದೆ. ಆ ಪ್ಲಾನ್ ಪ್ರಕಾರ ನೀನೇನಾದ್ರೂ ನಡ್ಕೊಂಡ್ರೆ ನಿನ್ನ ಈ ಕೇಸಿಂದ ಬಚಾವ್ ಮಾಡ್ತೀನಿ. ಅಷ್ಟೇ ಅಲ್ಲ, ನೀನ್ ಊಹಿಸಕ್ಕೂ ಆಗದೆ ಇರೋ ಅಂತ ಒಂದ್ ದೊಡ್ಡ ಸಾಮ್ರಾಜ್ಯಕ್ಕೆ ನಿನ್ನ ಅಧಿಪತಿನೂ ಮಾಡ್ತೀನಿ. ಯೋಚನೆ ಮಾಡು. ಮಧು, ಏನ್ ಹೇಳ್ತಿದ್ದೀರಾ ನೀವು? ಹಾ ಶ್ರೀಕಾಂತ್, ಈಗ್ಲೇ ಆನೆ ಅಂಬಾರಿ ಅಂತೆಲ್ಲ ಕನ್ಸ್ ಕಾಣ್ಬೇಡಿ. ಅದಕ್ಕೊಂದ್ ಸಣ್ಣ ಕಂಡೀಷನ್ ಇದೆ. ಕಂಡೀಷನ್ ಏನದು? ಶ್ರೀಕಾಂತ್, ಏನಿಲ್ಲ, ಸಿಂಪಲ್. ನೀವೊಂದ್ ಚಿಕ್ಕ ಕೊಲೆ ಮಾಡ್ಬೇಕಷ್ಟೆ. ಏನು ಕೊಲೆ ಮಾಡ್ಬೇಕಾ? ಯಾರ್ದು? ಹ್ಞೂ ಅಂದ್ರೆ ಮೊದ್ಲು ನನ್ ಕೊಲೆನೇ ಮಾಡ್ಬಿಡ್ತೀರೇನೋ ಅಲ್ವಾ? ಪಾರ್ಟಿ ಪ್ರೆಸಿಡೆಂಟ್ದು, ಮುಖ್ಯಮಂತ್ರಿದು ಅಲ್ಲ ಬಿಡಿ, ಒಂದ್ ಚಿಕ್ಕದು. ಇಲ್ಲ ಮಧು, ನನ್ ಕೈಯಲ್ಲಿ ಅದೆಲ್ಲ ಆಗೋದಲ್ಲ. ಆಗಲ್ಲ ಅಂದ್ರೆ ಸುಖ ಪಡೋ ವಯಸ್ಸಲ್ಲಿ ಕಲ್ಲೊಡಿತಾ ಕುತ್ಕೋಬೇಕಾಗತ್ತೆ. ನಿಂಗೊಂದ್ ವಿಚಾರ ಗೊತ್ತಾ ಶ್ರೀಕಾಂತ್? ಇತಿಹಾಸದಲ್ಲಿ ಹಣ, ಅಂತಸ್ತು, ಅರಮನೆಗೋಸ್ಕರ ಎಷ್ಟೋ ಕೊಲೆಗಳಾಗಿದೆ.
ಆತ್ಮಗಳು ಗೋರಿ ಸೇರಿದೆ. ಇವೆಲ್ಲ ಯಾರಿಗೂ ಗೊತ್ತಾಗಲ್ಲ. ಇದು ಹಾಗೆ. ಯೋಚನೆ ಮಾಡಿ ನೋಡು. ಅತ್ಯಾಚಾರಿ ಅಂತ ಅನ್ಸ್ಕೋತೀಯೋ ಅಥವಾ ಹಣ ಅಂತಸ್ತು ಮಾಡ್ತೀಯೋ ಅಂತ. ನಿನ್ನ ಹತ್ರ ನನಗೆ ಜಾಸ್ತಿ ಟೈಮ್ ಇಲ್ಲ. ಪಾಪ ನಿಮ್ಮನೇಲಿ ಬೇರೆ ಎಲ್ಲರೂ ವೇಟ್ ಮಾಡ್ತಿದ್ದಾರೆ. ಬೇಗ ನಿನ್ನ ನಿರ್ಧಾರನ ತಿಳಿಸು. ಏನು ಇಷ್ಟ ಮಾಡ್ತಿದ್ದೀರಾ? ಏನೂ ಇಲ್ಲ ಕನಕ. ಕೋರ್ಟಿಗೆ ಹೋಗ್ಲಿಲ್ವಲ್ಲ ಅಂತ ಬೇಜಾರ? ಹಾಗೇನೂ ಇಲ್ಲ. ನನಗೆ ಗೊತ್ತು ರೀ, ಶ್ರೀಕಾಂತ ಅಂದರೆ ನಿಮಗೆ ಪಂಚ ಪ್ರಾಣ. ಅವ್ರಿಗೆ ಬೇಲ್ ಕೊಡಿಸ್ಬೇಕು ಅಂತ ನೀವೆಷ್ಟು ಒದ್ದಾಡಿದ್ರಿ. ಅವತ್ತು ನಾನು ಮಾಡಿದ ತಪ್ಪಿಂದ ನೀವು ಕೆಟ್ಟೋರಾದ್ರಿ. ಇಲ್ಲ ಕನಕ, ಅವತ್ತು ನೀನು ಮಾಡಿದ್ದೇ ಸರಿ. ಇಲ್ಲದೆ ಹೋಗಿದ್ರೆ ಶ್ರೀಕಾಂತ ಬುದ್ಧಿ ಕಲಿತಿರ್ಲಿಲ್ಲ. ಸುಮ್ಮನೆ ನಾನೇ ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡು ಕೆಟ್ಟದಾಗ ನಡ್ಕೊಂಡ್ಬಿಟ್ಟೆ. ರೀ, ತಪ್ಪು ಮಾಡಿದ್ದೀವಿ ಅಂತ ಇಬ್ಬರು ಅಂದ್ಕೊಂಡ್ರೆ ಸಾಕಾಗಲ್ಲ. ತಪ್ಪುಗಳನ್ನ ಸರಿ ಮಾಡಬೇಕು. ನೀವು ಕೋರ್ಟಿಗೆ ಹೋಗಿ. ಕನಕ, ನಿನ್ನೊಬ್ಬಳನ್ನೇ ಸ್ಥಿತಿ ಬಿಟ್ಟು ನಾನು ಕೋರ್ಟ್ಗೆ ಹೋಗ್ಲಾ? ಪರವಾಗಿಲ್ಲ, ನೀವು ಹೋಗಿ. ಇಲ್ಲ ಕನಕ, ನಾನು ಕೋರ್ಟಿಗೆ ಹೋಗಲ್ಲ. ರೀ, ನೀವು ಕೋರ್ಟಿಗೆ ಹೋಗಲಿಲ್ಲ ಅಂದರೆ ಅತ್ತೆಗೆ ತುಂಬ ನಿರಾಸೆ ಆಗುತ್ತೆ. ನಾನು ಮೊನ್ನೆ ಬಂದೋಳು. ಮೊನ್ನೆ ಒಂದು ಕ್ಷಣ ನೀವು ನನ್ನ ಪಕ್ಕದಲ್ಲಿಲ್ಲ ಅಂದರೆ ಇಡೀ ಪ್ರಪಂಚನೇ ಶೂನ್ಯ ಅನ್ಸುತ್ತೆ. ಅಂಥದ್ರಲ್ಲಿ ಅತ್ತೆ ನಿಮ್ಮನ್ನ ಹುಟ್ಟಾಗಿಂದ ಸಾಕಿ ಸಲಹಿದ್ದಾರೆ. ನೀವು ಅವರಿಂದ ದೂರ ಆಗ್ತಿದ್ದೀರಾ ಅಂದರೆ ಅವ್ರಿಗೆ ನೋವಾಗಲ್ವಾ? ಈಗಾಗಲೇ ಅವ್ರಿಗೆ ನಾನು ನಿಮ್ಮನ್ನ ಅವರಿಂದ ದೂರ ಮಾಡ್ತಿದ್ದೀನಿ ಅನ್ನೋ ಭಾವನೆ ಬಂದಿದೆ. ಈಗಲೂ ನೀವು ಕೋರ್ಟಿಗೆ ಹೋಗ್ಲಿಲ್ಲ ಅಂದ್ರೆ ನಾನೇ ನಿಮ್ಮನ್ನ ಹೋಗ್ದಿರೋ ತರ ತಡೀತಿದ್ದೀನಿ ಅಂದ್ಕೋತಾರೆ. ನೀವು ಈ ಮನೆ ಯಜಮಾನ. ಕೆಲವು ನಿರ್ಧಾರಗಳನ್ನ ನೀವೇ ತಗೋಬೇಕು. ದಯವಿಟ್ಟು ಕೋರ್ಟಿಗೆ ಹೋಗಿ ಬನ್ನಿ. ಅಯ್ಯೋ ಕನಕ, ನಿಂಗೆ ಹೇಗೆ ಹೇಳಲಿ? ನಾನು ಕೋರ್ಟಿಗೆ ಹೋಗಿ ಮಾಡೋವಂಥದ್ದು ಏನೂ ಇರಲ್ಲ. ಜಸ್ಟ್ ಹಿಯರಿಂಗ್ ಇರುತ್ತೆ. ಮಾಡಿದ್ರೆ ಸ್ಟೇಟ್ಮೆಂಟ್ ಮಾಡ್ಬೋದು. ಅದಕ್ಕೆ ಮೀರಿದಲ್ಲಿ ಇನ್ನೇನು ನಡೆಯಲ್ಲ. ಹಾಗಲ್ಲ ರೀ, ನೀವು ಏನೂ ಮಾಡ್ತಾ ಇದ್ರೂ ಪರವಾಗಿಲ್ಲ. ಅವ್ರ ಸಮಾಧಾನಕ್ಕಾದ್ರೂ ನೀವು ಕೋರ್ಟಿಗೆ ಹೋಗಲೇಬೇಕು. ದಯವಿಟ್ಟು ಹೋಗಿ ಬನ್ನಿ. ಪ್ಲೀಸ್ ಕನಕ, ನೀನು ಸುಮ್ಮನಿರು. ನಿನ್ನ ಒಳ್ಳೆತನಕ್ಕೆ ನನ್ನನ್ನು ಸೇರಿ ಈ ಮನೆಯವ್ರು ಯಾರೂ ಪಾತ್ರರಲ್ಲ. ನೀನು ಇವ್ರಿಗೆಲ್ಲ ತಲೆ ಕೆಡ್ಸ್ಕೋಬೇಡ. ಸುಮ್ಮನಿರು, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ಏನಮ್ಮ ಇದು? ಅಣ್ಣ ನಿನ್ ಕಾಲಲ್ಲಿ ತೋರ್ಸಿದ್ನ ತಲೆ ಮೇಲೆ ಹಿಡ್ಕೊಂಡು ಮಾಡ್ತಿದ್ದ. ಆದ್ರೆ ಈಗ ತಲೆನೇ ಹೋಗ್ತಿದೆ ಅಂತಂದ್ರು ಕೇರ್ ಕೂಡ ಮಾಡ್ದೆ ಆ ಕನ್ಕನ್ ಕಾಲ್ ಹಿಡ್ಕೊಂಡು ಕೂತಿದ್ದಾನಲ್ಲ. ಅಕ್ಕ, ಶ್ರೀಕಾಂತನ್ಗೆ ಬೇಲ್ ಸಿಗ್ಲಿಲ್ಲ ಅಂತ ಹಾರು ಬಿಡ್ತಿದ್ದವನು ಇವನೇನ ಅನ್ನಿಸ್ತಾ ಇದೆ. ಈಗ ನೋಡೋ, ನೀನೇ ಹೋಗಿ ಕರೆದ್ರು ಹೆಂಡತಿ ವೇಲ್ ಬಿಟ್ಟು ಈಚೆ ಬರಲ್ಲ ಅಂತಾನೆ. ಎಲ್ಲ ಆ ಕನ್ಕಂದೆ ಪಿತೂರಿ. ಅವಳ ಅಣ್ಣನ ನಮ್ಮಿಂದ ಪೂರ್ತಿ ದೂರ ಮಾಡ್ಬಿಟ್ಲು. ಅಕ್ಕ, ನಾವು ಅವಳ ಕಾಲ್ ಮುರಿದ್ವಿ. ಅವಳು ನಿನ್ ಮಾಟದ ಬೊಮ್ಮೆನೆ ಕಿತ್ಕೊಂಡ್ಬಿಟ್ಲಲ್ಲಕ್ಕ. ಸಾಕ್ ನಿಲ್ಸ್ರಿ. ನನ್ ಯೋಚನೆ ನನಗೆ. ಮೊದ್ಲು ಆ ಶ್ರೀಕಾಂತ ಎಲ್ಲಿದ್ದಾನೆ ಅಂತ ನೋಡಿ. ಕೋರ್ಟಿಗೆ ಹೋಗೋ ಟೈಮ್ ಆಯ್ತು. ಎಲ್ಲಿ ಅಂತ ಹುಡ್ಕೋದು? ಯಾರೋ ಮಧುಮಿತಾ ಅಂತೆ, ಅವಳು ಬಂದ್ ಎಲ್ಲಿ ಕರ್ಕೊಂಡು ಹೋದ್ಲೋ ಏನೋ. ಮೊಬೈಲ್ ಬೇರೆ ಮನೇಲೆ ಬಿಟ್ಟು ಹೋಗಿದ್ದಾನೆ. ಅಕ್ಕ, ಶ್ರೀಕಾಂತ ಏನಾದ್ರೂ ಕೋರ್ಟ್ಗೆ ಹಾಜರಾಗ್ಲಿಲ್ಲ ಅಂದ್ರೆ ಮ್ಯಾಜಿಸ್ಟ್ರೇಟ್ ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡ್ತಾರೆ. ಆಗ ಪೊಲೀಸ್ನವರು ಶ್ರೀಕಾಂತನ ಕೈಗೆ ಕೋಳ ಹಾಕಿ ಎಳ್ಕೊಂಡು ಹೋಗ್ತಾರೆ. ಮತ್ತೆ ನಾವು ಅವನ್ನ ಬಿಡಿಸೋದಕ್ಕೆ 100 ಕೆರೆ ನೀರು ಕುಡಿಬೇಕಾಗುತ್ತೆ. ಸಾಕ್ ಸುಮ್ನೆ ಇರಿ. ಯಾಕೇನೇನೋ ಹೇಳಿ ಅಮ್ಮಂಗೆ ಎದುರಿಸ್ತಾ ಇದ್ದೀರಾ? ಚಿತ್ರ, ನಾನು ಎದುರಿಸ್ತಾ ಇಲ್ಲ ಕಣೆ. ಈಗ ಕೋರ್ಟ್ ವ್ಯವಹಾರಗಳು ತುಂಬಾ ಸ್ಟ್ರಿಕ್ಟ್ ಆಗಿದೆ. ಮಂತ್ರಿ ಮುಖ್ಯಮಂತ್ರಿಗಳನ್ನೇ ಕೋರ್ಟ್ ಬಿಡ್ಲಿಲ್ಲ. ಇನ್ನು ನಮ್ಮ ಶ್ರೀಕಾಂತ ಯಾವ ಲೆಕ್ಕ? ಮತ್ತೆ ನಾವು ಸಮಸ್ಯೆಗೆ ಸಿಗಾಕೊಳ್ಳೋದು ಗ್ಯಾರಂಟಿ. ಅಷ್ಟೇ ಅಲ್ಲ, ಶ್ರೀಕಾಂತ್ಗೆ ಬೇಲ್ ಕೊಡ್ಸಿರೋದು ಪ್ರಿಯಾ. ಇವಾಗ ಇವನೇನಾದ್ರೂ ಕೋರ್ಟ್ಗೆ ಅಟೆಂಡ್ ಆಗಿಲ್ಲ ಅಂದ್ರೆ ಪ್ರಿಯಾ ಅವ್ರಿಗೆ ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡ್ತಾರೆ. ಪಾಪ
ನಮಗ್ ಸಹಾಯ ಮಾಡಕ್ ಹೋಗಿ ಅವಳು ಜೈಲ್ ಪಾಲಾಗ್ತಾಳೆ. ಇಲ್ಲ, ಹಾಗಾಗ್ಬಾರ್ದು. ನೀಲ್ಕಂಠ, ನಡಿ, ನಾವು ಕೋರ್ಟ್ ಹತ್ರ ಹೋಗೋಣ. ಶ್ರೀಕಾಂತ ಅಲ್ಲಿಗೆ ಬಂದರೂ ಬರ್ಬೋದು, ಇಲ್ಲ ಅಂದ್ರೆ ಲಾಯರ್ ಹತ್ರ ಎಲ್ಲ ವಿಷಯ ತಿಳಿಸಿ ಏನಾರ ವ್ಯವಸ್ಥೆ ಮಾಡೋಣ. ಚಿತ್ರ, ನಿನ್ ಮನೇಲೇ ಶ್ರೀಕಾಂತ ಬಂದ್ರೆ ಕೋರ್ಟ್ ಹತ್ರ ಕಳ್ಸು. ಸರಿಮಾ, ನಡಿ ನೀಲ್ಕಂಠ. ಅಮ್ಮ ಅಮ್ಮ ಅಮ್ಮ, ಒಂದ್ ನಿಮಿಷ. ಇನ್ನೂ ಏನೋ ಒಂದ್ ನಿಮಿಷ, ಈಗಲೇ ಹೊತ್ತಾಗಿದೆ. ನಿಂಗೇನಾದ್ರು ಜವಾಬ್ದಾರಿ ಅನ್ನೋದಿದ್ಯಾ? ಸರಿಯಾದ ಟೈಮಿಗೆ ಕೋರ್ಟಿಗೆ ಹೋಗ್ಲಿಲ್ಲ ಅಂದ್ರೆ ನ್ಯಾಯಾಧೀಶರು ನಿನ್ ಬೇಲ್ನ ಕ್ಯಾನ್ಸಲ್ ಮಾಡ್ತಾರೆ. ಈಗಾಗ್ಲೇ ಒಂದು ಹುಡುಗಿಯಿಂದ ಅನುಭವಿಸಿರೋದು ಸಾಲದು ಅಂತ ಕೋರ್ಟ್ಗೂ ಹೋಗೋದ್ ಮರೆತು ಇನ್ನೊಂದು ಹುಡುಗಿ ಹಿಂದೆ ಹೋಗಿದ್ಯಲ್ಲ, ನಿನ್ನನ್ ಬಿಡಿಸತ್ಲಲ್ಲ ಪ್ರಿಯಾ, ಅವಳ ಬಗ್ಗೆ ಕೂಡ ನೀನ್ ಯೋಚಿಸ್ಲಿಲ್ವಾ? ನೀನ್ ಈ ಕೋರ್ಟ್ಗೆ ಹೋಗಿಲ್ಲ ಅಂದ್ರೆ ಪ್ರಿಯಾನ ಅರೆಸ್ಟ್ ಮಾಡ್ತಾರೆ. ನಿನ್ ಗ್ರಹಚಾರ ನೆಟ್ಟಗಿತ್ತು, ಪ್ರಿಯಾ ನಿನ್ನ ಬಿಡಿಸಿದ್ಲು. ಈ ಕನಕ ಕಾಲ್ ಮುರ್ಕೊಂಡು ಕೂತಿದ್ದಾಳೆ. ನಿಮ್ಮ ಅಣ್ಣ ನಾಲ್ಗೆ ಕಳ್ಕೊಂಡು ಅವಳು ಮುಂದೆ ಕೂತಿದ್ದಾನೆ. ಅಕ್ಕ ಒಬ್ಳೆ ಹೇಗೆ ಬಿಡಿಸ್ತಾಳೆ ನಿನ್ನ? ನಾವು ಕೋರ್ಟ್ಗೆ ನಾಯಿ ತರ ಅಲಿಬೇಕಾಗತ್ತಷ್ಟೇ. ನೋಡಿ, ಈಗ ಅದರ ಅವಶ್ಯಕತೆ ಇಲ್ಲ. ನೀವು ಕೋರ್ಟ್ಗೆ ಸುತ್ತಾಡೋ ಅಂತ ನೆಸೆಸಿಟಿನೂ ಇಲ್ಲ. ನಾನು ಕೇಸ್ನ ವಾಪಸ್ ತಗೋತಾ ಇದ್ದೀನಿ. ಅಂದ್ರೆ ನೀನು? ನಾನೇ ಮಧುಮತಿ, ಶ್ರೀಕಾಂತ್ ವಿರುದ್ಧ ದೂರು ಕೊಟ್ಟಿದ್ದು. ಹೌದಮ್ಮ, ಮಧು ಈ ಕೇಸ್ನ ವಾಪಸ್ ತಗೊಳ್ಳೋದಕ್ಕೆ ಒಪ್ಕೊಂಡಿದ್ದಾರೆ. ನಿನ್ನಿಂದ ತುಂಬಾ ಉಪಕಾರ ಆಯ್ತಮ್ಮ. ನನ್ನ ಮಗ ಮಾಡಿರೋ ತಪ್ಪನ್ನ ಕ್ಷಮಿಸಿ ಕೇಸ್ನ ವಾಪಸ್ ತಗೊಳ್ತೀನಿ ಅಂತಿದ್ಯಲ್ಲ, ಅದು ನಿನ್ ದೊಡ್ಡ ಗುಣ. ನಾವ್ ಯಾರನ್ನ ನಮ್ಮೋರು ಅನ್ಕೊಳ್ತೀವೋ ಸಮಯ ಬಂದಾಗ್ಲೇ ನಿಜವಾದ ಬಣ್ಣ ಏನು ಅಂತ ಗೊತ್ತಾಗೋದು. ಹೌದು, ಅದೇ ತರ ನಾವು ಯಾರು ನಮ್ಮವರೆಲ್ಲ ಅನ್ಕೊಂಡಿರ್ತೀವಿ. ಅವ್ರು ನಮಗ್ ತುಂಬಾ ಹತ್ರದಲ್ಲೇ ಇದ್ರು ನಾವು ಅವರಿಂದ ತುಂಬಾ ದೂರ ಹೋಗ್ತಿರ್ತೀವಿ. ನಿಮ್ ಬಗ್ಗೆ ನಂಗೇನು ಗೊತ್ತೇ ಇರ್ಲಿಲ್ಲ. ಇನ್ಫ್ಯಾಕ್ಟ್ ಕಂಪ್ಲೇಂಟ್ ಕೊಡಕ್ ಹೋಗ್ಬೇಕಾದ್ರೂ ಶ್ರೀ ನಿಮ್ ಮಗ ಅಂತ ನಂಗೆ ಗೊತ್ತಿರ್ಲಿಲ್ಲ. ಸಮಾಜದಲ್ಲಿ ನಿಮ್ಗೆಷ್ಟು ಗೌರವ ಇದೆ, ನೀವೆಷ್ಟು ಮರ್ಯಾದಸ್ಥರು ಅಂತ ನನ್ಗೀಗ ಗೊತ್ತಾಗ್ತಿದೆ. ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅನ್ಸುತ್ತೆ. ಅಯ್ಯೋ ಬಿಡಮ್ಮ, ಮರ್ಯಾದೆ ಈ ಮನೇಲಿ ಕಾಲು ಮುರ್ಕೊಂಡು ಕೂತಿದೆ. ನೀನಾಗೆ ತೊಲಗು ಅಂದ್ರೂ ತೊಲಗ್ತಾ ಇಲ್ಲ. ಈ ಮನೆಯವಳಲ್ಲ ಏನಲ್ಲ, ನೀನ್ ನಮ್ಮನೆ ಮರ್ಯಾದೆನ ಉಳ್ಸಕ್ ಬಂದಿದೆಯಲ್ಲ, ಅಷ್ಟು ಸಾಕ್ ಬಿಡು.